ಮನೆ ಹತ್ತಿರ ಗಿಡ ಇದ್ದರೆ ಹಣ್ಣಾದಾಗ ಕಿತ್ಕೋತೀವಿ, ಬಳಸ್ಕೋತೀವಿ. ಕಾಡಿನಲ್ಲಿ ಹಣ್ಣು ಯಾರು ತಗೋತಾರೆ? ಯಾರೂ ತಗೊಳ್ಳಲ್ಲ. ಆಮೇಲಿನ ಚಿಪ್ಪು ಬಿರುಸಾಗ್ತದೆ, ಬಿರುಸಾಗಿ ಒಡೆದು ಹೋಗ್ತದೆ, ಒಳಗಿನ ಬೀಜಗಳೆಲ್ಲ ಹೊರಗೆ ಬೀಳ್ತವೆ, ಗಾಳಿಗೆ ಹಾರ್ಕೊಂಡು ಹೋಗ್ತವೆ. ಹಾಗೆ ಆ ಗಿಡ ಬೆಳೆಯೋದೇ ಹಾಗೆ, ಅದು ಹಣ್ಣು ಹರಡೋದೇ ಹಾಗೆ. ಆ ಕಾಡಿನ ಮರದಲ್ಲಿ ಒಂದು ದೊಡ್ಡ ಹಣ್ಣಾಯಿತು, ಚಿಪ್ಪು ಬಿರುಸಾಯಿತು, ಇನ್ನು ಒಡೆಯೋ ಕಾಲ ಬಂತು. ಅದರೊಳಗೆ ಸಾವಿರಾರು ಬೀಜ ಕೂತ್ಕೊಂಡಿದ್ದಾವೆ. ಎಲ್ಲ ಪಾಪ ಅಷ್ಟು ಬಂಧುಗಳು ಕೂತ್ಕೊಂಡಿದ್ದಾವೆ. ಅವು ಗಾಬರಿ ಆಯಿತು. ಅಯ್ಯೋ, ಇನ್ನು ಸ್ವಲ್ಪ ದಿವಸ ಚಿಪ್ಪು ಹೊಡೆದು ಬಿಟ್ಟರೆ ನಾವು ಎಲ್ಲೆಲ್ಲಿ ಹೋಗ್ತೀವೋ ಏನೋಪ್ಪ, ಎಲ್ಲರೂ ಜೊತೆಗಿದ್ದೀವಿ, ಭಗವಂತ ತಾಯಿ ಹತ್ತಿರನೇ ಇರೋಂಗೆ ಮಾಡಪ್ಪ ಅಂತೆಲ್ಲ ಬೇಡ್ಕೋತಾ ಇತ್ತು. ನಿಸರ್ಗ ಏನು ಮಾಡಲಿಕ್ಕೆ ಆಗೋದಿಲ್ಲ, ಚಿಪ್ ಹೊಡಿತು. ಒಂದು ಬೀಜ ಟಪ್ ಅಂತ ಮರದ ಕೆಳಗೆ ಬಿತ್ತು. ಅದಕ್ಕೆ ಸಂತೋಷ ಆಯಿತು. ಓಹೋ, ಅಮ್ಮನ ಹತ್ರನೇ ಇದ್ದೀನಿ ಏನು ಸಂತೋಷ ಪಡ್ತು. ಇನ್ನೊಂದು ಬೀಜ ಗಾಳಿಗೆ ಹಾರಿ ಒಂದು 100 ಅಡಿ ದೂರ ಹೋಯಿತು. ಇನ್ನೊಂದು ಬೀಜ 10 ಮೈಲಿ ದೂರ ಹೋಯಿತು.